ಈಗ ಅವರು ಸಾಮಾನ್ಯವಾಗಿ ಇಲ್ಲಿ ಅವ್ರಿಗೆ ನಿಮಗೆ ಗೊತ್ತಿದೆ ಮುತ್ತಪ್ಪರೆಯವ್ರ ಮಗ ಮುತ್ತಪ್ಪರೆಯವ್ರಿಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲೋ ಒಂದು ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂಥ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇರೋದು ಅವ್ರ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅದು ಕೆಲವೊಬ್ಬರು ಸ್ವಾರ್ಥಕ್ಕೇನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. ಎರಡನೇದು ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೊಬ್ರು ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನು ನೋಡೋಣ, ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದನ್ನು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆಯಲ್ಲಿ ಅದ್ರ ಮೇಲೆ ಅವ್ರು ಕ್ರಮ ಕೈಗೊಂಡ್ಲಿ ಅಷ್ಟೇ. ಅಲ್ಲ, ನನಗೆ ನೋಡಿ ಅವರು ಬಂದಿರೋದು ನಿನ್ನೆ ಸುಮಾರು ಒಂದು 6 ಗಂಟೆಗೆ ಬೆಂಗಳೂರು. ಯೂಶ್ವಲಿ ಅವರು ಬೆಂಗಳೂರಲ್ಲೂ ಇರ್ತಾರೆ, ಬಿಡದಿಯಲ್ಲೂ ಇರ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ. ಬೆಂಗಳೂರಿಂದ ನಿನ್ನೆ 6 ಗಂಟೆಗೆ ಬಿಡದಿಗೆ ಬಂದಿರೋದು. ಬಿಡದಿಯಿಂದ ಅಗೇನ್ ಇಲ್ಲಿ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ, ಯಾಕಂದರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವ್ರು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ಸಾಮಾನ್ಯ ಈ ಕಡೆಯಿಂದ ಹೋಗಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗೋವಂಥದ್ದು. ಸೊ ಹಂಗಾಗಿ ಹೋಗಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ ನಡೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ಗೆ ಕಾಲ್ ಮಾಡಿದ್ರು. ಮಾಡಿದ ತಕ್ಷಣ ಡ್ರೈವರ್ ನನಗೂ ಮಾಡಿದ್ರು, ಮೇ ಬಿ ಮಿಡಲಲ್ಲಿ ಇನ್ಯಾರಿಗಾದ್ರೂ ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ. ನನಗೆ ಮಾಡಿದೆ ಆ್ಯಸ್ ಎ ಲಾಯರ್, ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದ್ರು. ನಾನು ನಮ್ಮ ಮುತ್ತಪ್ಪಣ್ಣನ ಕಸಿನ್ ಕೂಡ ಇವರು, ನಮ್ಮ ಪ್ರಕಾಶ್ ಅವ್ರಿಗೆ ಹೇಳಿದೆ ಇಮಿಡಿಯೇಟ್ಲಿ ಹೋಗಿ ಸರ್ ಅಂತ. ಪಾಪ ಇವರು ಮಲಗಿದ್ದವ್ರು ಇಮಿಡಿಯೇಟಾಗಿ ಅವರು ಹೋದ್ರು ಸ್ಥಳಕ್ಕೆ. ಅಷ್ಟೊತ್ತಿಗೆ ನಾವು ಅವ್ರಿಗೆ ಡ್ರೈವರು ಮತ್ತು ಇನ್ನೊಬ್ಬರು ಸೆಕ್ಯೂರಿಟಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರು. ಅವ್ರ ಮೂಗು ಇಷ್ಟು ಒಡೆದೋಗಿತ್ತು. ಸೊ ಜೊತೆ ಕೈಯಲ್ಲಿ ಕೂಡ ಒಂದೇನೋ ಒಳಗಡೆ ಫುಲ್ ರಕ್ತ ಸುರಿತಾ ಇತ್ತು. ಅದೇನು ಒಳಗಡೆ ಬುಲೆಟ್ ಇದೆಯೋ ಅಥವಾ ಏನು ನಮ್ಗೆ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳಬೇಕದು. ಸೊ ಅದು ಇವಾಗ ಆಪ್ರೇಷನ್ ಇದೆ ಅಂತ ಹೇಳಿದ್ದಾರೆ. 10:30 ಹಂಗೆ ಅಂತ ಹೇಳಿದರು. ಸೊ ಇದಾಗಬೇಕು ಅನ್ನಿಷ್ಟು. ಇಲ್ಲ, ಹಿಂಭಾಗ ಹಿಂದೆಗಡೆ ಕೂತಿದ್ರು. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಖಂಡಿತ ಇಲ್ಲ. ಹೌದೌದು, ಅವ್ರು ಮುತ್ತಪ್ಪರವ್ರದ್ದು ಸೆಕೆಂಡ್ ವೈಫ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು. ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ದೆನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟಾಗಿ ಒಂದು ಇಶ್ಯೂ ಮಾಡ್ತಾಯಿದ್ರು ನಿತೇಶ್ ಅವರು. ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಅದು ಕೂಡ ಒಂದು ಇಶ್ಯೂ ಆಗಿತ್ತು. ಡ್ರೈವರ್ಗೆ ಆಗಿದೆ. ಆ್ಯಕ್ಚುಲಿ ಡ್ರೈವರ್ ಹಿಂದೆಗಡೆ ಇಷ್ಟು ಕಿತ್ತೋಗಿದೆ ಫುಲ್ಲು. ಅದು ಹಿಂದೆ ಕಿತ್ತೋಗಿ ತಿರ್ಗಿ ಹಿಂದೆಗಡೆ ರಿಕ್ಕಿ. ಬಸವರಾಜು ಫಸ್ಟ್ ವೈಫ್ ಅಲ್ಲ, ಅನ್ನಪೂರ್ಣ ಅಲ್ಲ, ಅನುರಾಧ ಅನ್ನೋರ ಬಗ್ಗೆನಾ? ರಿಕ್ಕಿ ಅವ್ರ ಫಸ್ಟ್ ವೈಫ್ ಮೇಲೆ ಆ ಥರ ಏನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ? ಇಲ್ಲ, ರಿಕ್ಕಿ ಅವ್ರಿಗೆ ವೈಫ್ ಅಷ್ಟೇ ಒಬ್ಬರೇ. ಅವ್ರ ವೈಫ್ಗೂ ಅದಕ್ಕೂ ಸಂಬಂಧ ಇಲ್ಲ. ಮೇ ಬಿ ಅವ್ರು ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಬೇಕು ನಾನು. ರಿಕ್ಕಿ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡ್ರೈವರು, ಅದನ್ನು ಒಂದು ಕಾಪಿ ನೋಡಿ. ಯಾಕಂದ್ರೆ ಇನ್ನೂ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗಿನ್ನೂ ಕಾಪಿ ಕೊಡಲಿಲ್ಲ ಅವರು. ಸೊ ಕೊಟ್ಟ ತಕ್ಷಣ ಖಂಡಿತ ಅದ್ರ ಮೇಲೆ ಖಂಡಿತ ಇದು ಅವ್ರನ್ನ ತುಂಬ ದಿವಸಗಳು, ತುಂಬ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದರೆ ನನಗೆ ಎಲ್ಲೋ ಒಂದು ಕಡೆ ಆ್ಯಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನಿಸೋದು ಎಲ್ಲೋ ಒಂದು ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು. ಭಾಳ ದೊಡ್ಡ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರುವಂಥದ್ದು. ಯೂಶಲಿ ಸರ್ ಯಾರೋ ಒಂದು ಕಡೆ ದ್ವೇಷ ಮಾಡುವಂಥದ್ದು, ಬಂದು ಶೂಟ್ ಮಾಡೋಂಥದ್ದು ಒಂದು ಇರುತ್ತೆ ಸರ್. ಆದರೆ ಮೂವ್ಮೆಂಟ್ ಇರುವಂಥ ವೆಹಿಕಲ್ನ ಆದರೂ ಅಷ್ಟೊಂದು ಎಕ್ಸ್ಪರ್ಟ್ಸ್ ನಾನಲ್ಲ. ಮೇ ಬಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಮೇ ಬಿ ನೋಡೋಣ ತನಿಖೆಯಲ್ಲಿ. ಅಫ್ಕೋರ್ಸ್ ಪೊಲೀಸ್ ರಾತ್ರಿ ಇಮಿಡಿಯೇಟ್ಲಿ ನನಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಐ ಕಾಲ್ಡ್ ಪೊಲೀಸ್. ಹೌದೌದು, ಖಂಡಿತ ಇದೆ. ನೀವು ಮುತ್ತಪ್ಪರವ್ರ ಹೆಸರಲ್ಲಿ ನೀವು ಗೂಗಲ್ ಮಾಡಿದ್ರೆ ಎಷ್ಟು ವಿವಾದಗಳಿದೆ ಅಂತಲೇ ಬಂದ್ಬಿಡುತ್ತೆ. ಆಸ್ತಿ ವಿವಾದದಲ್ಲಿ ಸೆಕೆಂಡ್ ವೈಫ್ ಜೊತೆಗೆ ಖಂಡಿತ ವಿವಾದ ಇದೆ. ಜೊತೆಗೆ ಇನ್ನು ಬೇರೆ ನಿತೇಶ್ ಅನ್ನೋರ ಜೊತೆಗೆ ಒಂದು ವಿವಾದ ಇದೆ. ಸೊ ಇದೆ, ಖಂಡಿತವಾಗಿದೆ. ಇನ್ನು ಬೇರೆ ಇದೆ. ಹೌದಲ್ಲ, ಅವರೇ ಅಲ್ವಾ, ಮುತ್ತಪ್ಪರವ್ರ ಮಗ ಅಲ್ವಾ ಅವರು. ಹಾಗಾಗಿ ವಿವಾದ ಇದ್ದೇ ಇರೋದು. ಅದ್ರಲ್ಲಿ ಅವ್ರು ಇದ್ದೇ ಇರ್ತಾರಲ್ಲ. ಕೋರ್ಟಲ್ಲಿ ವಿಲ್ ಪ್ರಕಾರ ಏನು ಆರ್ಡ್ರ್ ಆಗಲಿಲ್ಲ. ಕೊನೆಗೆ ಕೇಸನ್ನು ನಡೆಸಿ ಕೋರ್ಟ್ಗೆ ಅವರು ಓಡಾಡಿ ಕೆಲವೊಂದು ಆಗು ಹೋಗುಗಳ ಬಗ್ಗೆ ಎಲ್ಲ ಫ್ಯೂಚರ್ ಎಲ್ಲ ಕಾನ್ಸಿಕ್ವೆನ್ಸಸ್ಗಳ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ರಿಕ್ಕಿ ಅವರು ಕಾಂಪ್ರಮೈಸ್ಗೆ ಆಗಿದ್ದಂತೆ ಕಾಂಪ್ರಮೈಸ್ ಆಯ್ತು. ಅದು ಕಾಂಪ್ರಮೈಸ್ ಆಗಿ ಅದ್ರ ಮೇಲೆ ಡಿಕ್ರಿನೂ ಆಗಿ ಇವ್ರಿಗೇನು ಶೇರ್ ಬೇಕೋ ಅದನ್ನು ಕೊಟ್ಟು ಅವ್ರಿಗೇನು ಕೊಡಬೇಕೋ ಕೊಟ್ಟಿದ್ರು. ಆದರೂ ಆಗಿದೆ. ಅದು ಯಾರಿಂದ ಆಗಿದೆ, ಯಾಕಾಯಿತು,
ಯಾವ ಸ್ವಾರ್ಥಕ್ಕೋಸ್ಕರ ರಿಕ್ಕಿಯವ್ರಿಗೆ ಈ ಥರ ತೊಂದರೆ ಮಾಡೋಕೆ ಹೋದ್ರು ಅದು ತನಿಖೆಯಲ್ಲಿ ಪೊಲೀಸ್ನವ್ರು ಗೊತ್ತಾಗುತ್ತೆ. ಇವ್ರು ಮಾತಾಡ್ಸೋರು ಸರ್ ಹೆಂಗೆ ಇಲ್ಲ ಆ್ಯಕ್ಚುಲಿ ಅವ್ರು ಇನ್ನೂ ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ, ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಇದು ಮೂಗು ಇದಾಗಿದೆ, ಇಲ್ಲೇನೋ ಫುಲ್ಲು ಇದಾಗಿದೆ, ಬೈಸಿಪ್ಸ್ ಹತ್ರ. ಸೊ ಸ್ವಲ್ಪ ಸೀರಿಯಸ್ ಆಗಿ ಇದ್ದಾರೆ, ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಸರ್ ಈ ಥರ ಅಟ್ಯಾಕ್ ಮಾಡಿಸೋಂಥ ಸಂದರ್ಭದಲ್ಲಿ ಸರ್ ಹೊರಗಿಂದ ಎಲ್ಲ ಕರ್ಸಿರ್ತಾರೆ, ಈ ಥರದ್ದೆಲ್ಲ ಕೇಳ್ಪಡ್ತೀವಿ ಸರ್. ಈ ಥರದ್ದೇನೋ ಮಾಹಿತಿ ಇದೆ ಸರ್, ಎಲ್ಲಿಂದ ಬಂದಿದ್ರು? ಖಂಡಿತ ನಮಗಿಲ್ಲ ಇವ್ರೆ, ನಮಗೆ ಮಾಹಿತಿ ಇದ್ದರೆ ಖಂಡಿತ ಪೊಲೀಸ್ನವ್ರಿಗೆ ಈಗಲೇ ಹೇಳ್ತೀವಿ. ಈಗ ರಾತ್ರಿ ಇಲ್ಲ ಖಂಡಿತ ಇಲ್ಲ, ಲಾಯರಾಗಿ ಯಾವುದೋ ನಮ್ಮ ಕೇಸ್ ಅಂತ ತಿಳ್ಕೊಂತೀವಿ ಅಂತ ತಿಳ್ಕೊಳಕ್ಕೆ ಹೋಗಲ್ಲ. ಇದು ಜಸ್ಟ್ ಇವಾಗ ರಾತ್ರಿ ನನಗೆ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಐ ಕಾಲ್ಡ್ ನಮ್ಮ ಪೊಲೀಸ್. ಇಲ್ಲ ಅವ್ರು ಇಲ್ಲಿರಲೇ ಇಲ್ಲ, ಬೇರೆ ದೇಶದಲ್ಲಿ. ಹೌದು, ಮೇಮ್ 2-3 ಡೇಸ್ ಆಗಿರ್ಬೋದು. ಅವ್ರು ಹೋಗ್ತಿರ್ತಾರೆ ಬರ್ತಿರ್ತಾರೆ, ಅವ್ನು ಯಾವಾಗಲೂ ಇಲ್ಲೇ ಇರಲ್ಲ, ಹೋಗ್ತಿರ್ತಾರೆ ಬರ್ತಿರ್ತಾರೆ. ಈಗ ಅವರು ಸಾಮಾನ್ಯವಾಗಿ ಇಲ್ಲಿ ಅವ್ರಿಗೆ ನಿಮಗೆ ಗೊತ್ತಿದೆ, ಮುತ್ತಪ್ಪರೆಯವ್ರ ಮಗ, ಮುತ್ತಪ್ಪರೆಯವ್ರಿಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಒಂದು ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂಥ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇರೋದು ಅವ್ರ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅದು ಕೆಲವೊಬ್ರು ಸ್ವಾರ್ಥಕ್ಕೇನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. ಎರಡನೇದು, ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೋ ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನು ನೋಡೋಣ, ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆಯಲ್ಲಿ ಅದ್ರ ಮೇಲೆ ಅವ್ರು ಕ್ರಮ ಕೈಗೊಂಡ್ಲಿ ಅಷ್ಟೇ. ಅಲ್ಲ, ನನಗೆ ನೋಡಿ ಅವರು ಬಂದಿರೋದು ನಿನ್ನೆ ಸುಮಾರು ಒಂದು 6 ಗಂಟೆಗೆ ಬೆಂಗಳೂರು. ಯೂಶ್ವಲಿ ಅವರು ಬೆಂಗಳೂರಲ್ಲೂ ಇರ್ತಾರೆ, ಬಿಡದಿಯಲ್ಲೂ ಇರ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ. ಬೆಂಗಳೂರಿಂದ ನಿನ್ನೆ 6 ಗಂಟೆಗೆ ಬಿಡದಿಗೆ ಬಂದಿರೋದು. ಬಿಡದಿಯಿಂದ ಅಗೇನ್ ಇಲ್ಲಿ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ, ಯಾಕಂದರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವ್ರು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ಸಾಮಾನ್ಯ ಈ ಕಡೆಯಿಂದ ಹೋಗಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ಸೊ ಹಂಗಾಗಿ ಹೋಗಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ ನಡೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ಗೆ ಕಾಲ್ ಮಾಡಿದ್ರು. ಮಾಡಿದ ತಕ್ಷಣ ಡ್ರೈವರ್ ನನಗೂ ಮಾಡಿದ್ರು, ಮೇ ಬಿ ಮಿಡಲಲ್ಲಿ ಇನ್ಯಾರಿಗಾದ್ರೂ ಮಾಡಿದ್ರು ಅನ್ನೋ ಗೊತ್ತಾಗಲಿಲ್ಲ. ನನಗೆ ಮಾಡಿದೆ ಆ್ಯಸ್ ಎ ಲಾಯರ್, ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದ್ರಿಂದ ನನಗೆ ಮಾಡಿದ್ರು. ನಾನು ನಮ್ಮ ಮುತ್ತಪ್ಪನ ಕಸಿನ್ ಕೂಡ ಇವರು, ನಮ್ಮ ಪ್ರಕಾಶ್ ಅವ್ರಿಗೆ ಹೇಳಿದೆ ಇಮಿಡಿಯೇಟ್ಲಿ ಹೋಗಿ ಸರ್ ಅಂತ. ಪಾಪ ಇವರು ಮಲಗಿದ್ದವ್ರು ಇಮಿಡಿಯೇಟಾಗಿ ಅವರು ಹೋದ್ರು ಸ್ಥಳಕ್ಕೆ. ಅಷ್ಟೊತ್ತಿಗೆ ನಾವು ಅವ್ರಿಗೆ ಡ್ರೈವರು ಮತ್ತು ಇನ್ನೊಬ್ಬರು ಸೆಕ್ಯೂರಿಟಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರು. ಅವ್ರ ಮೂಗು ಇಷ್ಟು ಒಡೆದೋಗಿತ್ತು. ಸೊ ಜೊತೆ ಕೈಯಲ್ಲಿ ಕೂಡ ಒಂದೇನೋ ಒಳಗಡೆ ಫುಲ್ ರಕ್ತ ಸುರಿತಾ ಇತ್ತು. ಅದೇನು ಒಳಗಡೆ ಬುಲೆಟ್ ಇದೆಯೋ ಅಥವಾ ಏನು ನಮ್ಗೆ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳಬೇಕದು. ಸೊ ಅದು ಇವಾಗ ಆಪ್ರೇಷನ್ ಇದೆ ಅಂತ ಹೇಳಿದ್ದಾರೆ, 10:30 ಹಂಗೆ ಅಂತ ಹೇಳಿದರು. ಸೊ ಇದು ಆಗಬೇಕು ಅಂದಿಷ್ಟು. ಇಲ್ಲ, ಹಿಂಭಾಗ ಹಿಂದೆಗಡೆ ಕೂತಿದ್ರು. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಖಂಡಿತ ಇಲ್ಲ. ಹೌದೌದು, ಅವ್ರು ಮುತ್ತಪ್ಪರವ್ರದ್ದು ಸೆಕೆಂಡ್ ವೈಫ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು. ಅದು ಕೋರ್ಟಲ್ಲಿ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ದೆನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟಾಗಿ ಒಂದು ಇಶ್ಯೂ ಮಾಡ್ತಾಯಿದ್ರು ನಿತೇಶ್ ಅವರು. ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಅದು ಕೂಡ ಒಂದು ಇಶ್ಯೂ ಆಗಿತ್ತು. ಡ್ರೈವರ್ಗೆ ಆಗಿದೆ. ಆ್ಯಕ್ಚುಲಿ ಡ್ರೈವರ್ ಹಿಂದೆಗಡೆ ಇಷ್ಟು ಕಿತ್ತೋಗಿದೆ ಫುಲ್ಲು. ಅದು ಹಿಂದೆ ಕಿತ್ತೋಗಿ ಹಿಂದೆಗಡೆ ಬಸವರಾಜು ಫಸ್ಟ್ ವೈಫ್ ಅಲ್ಲ